ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈಗ ಈ ವಿಡಿಯೋದಲ್ಲಿ ನಾವು ವಾಕ್ಯ ಪ್ರಭೇದಗಳು ಚಾಪ್ಟರ್ 8 ವಾಕ್ಯ ಪ್ರಭೇದಗಳು ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ವಾಕ್ಯ ಪ್ರಭೇದಗಳು ಅಂದರೆ ಏನು ಅಂತ, ಓಕೆನಾ? ವಾಕ್ಯ ಪ್ರಭೇದಗಳು ಅಂದರೆ ಪದಗಳ ಕ್ರಮವರಿತ ಪೂರ್ಣ ಅರ್ಥ ಕೊಡುವ ಸಂಯೋಜಿತ ರಚನೆಯೇ ವಾಕ್ಯ. ಅಂದರೆ ಒಂದು ವಾಕ್ಯ ಅಂದರೆ ಅದಕ್ಕೆ ಒಂದು ಅರ್ಥ ಇರಬೇಕು, ಓಕೆನಾ? ಏನಾದರೂ ಹೇಳುವಾಗ ಒಂದು ಅರ್ಥ ಇದ್ದರೆ ಅದನ್ನು ವಾಕ್ಯ ಅಂತ ಕರಿತೀವಿ. ಇವಾಗ ಇದರಲ್ಲಿ ಮತ್ತೆ 3 ವಿಧಗಳು, ಓಕೆನಾ? ಅದರಲ್ಲಿ ಮೊದಲನೇದು ಸಾಮಾನ್ಯ ವಾಕ್ಯ. ಅಂದರೆ ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರ, ಖಚಿತ ಅರ್ಥ ಕೊಡುವ ವಾಕ್ಯವೇ ಸಾಮಾನ್ಯ ವಾಕ್ಯ. ಉದಾಹರಣೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಉದಾಹರಣೆ: ಮಕ್ಕಳು ಶಾಲೆಗೆ ಬಂದರು. ಇದು ಸಾಮಾನ್ಯ ವಾಕ್ಯ. ಒಂದೇ ಲೈನ್ ನೋಡಿ, ಇದು ಒಂದೇದರಲ್ಲಿ ಅರ್ಥ ಬಂದ್ಬಿಡುತ್ತೆ. ಮಕ್ಕಳು ಶಾಲೆಗೆ ಬಂದರು, ಓಕೆನಾ? ನೆಕ್ಸ್ಟು ಹಕ್ಕಿ ಹಣ್ಣನ್ನು ತಿನ್ನುತ್ತದೆ. ಒಂದೇ ವಾಕ್ಯ ಆಯಿತು. ಅದಕ್ಕೆ ಇದನ್ನು ಸಾಮಾನ್ಯ ವಾಕ್ಯ ಅಂತ ಕರಿತೀವಿ, ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ನಾನು ಊರಿಗೆ ಹೋದೆನು, ಓಕೆನಾ? ಒಂದೇ ವಾಕ್ಯ, ಅದಕ್ಕೆ ಇದು ಸಾಮಾನ್ಯ ವಾಕ್ಯ ಅಂತ ಕರಿತೀವಿ, ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಸಂಯೋಜಿತ ವಾಕ್ಯ. ಎರಡು ಅಥವಾ ಅನೇಕ ಸ್ವತಂತ್ರ ವಾಕ್ಯಗಳು ಒಟ್ಟಾಗಿ ಸೇರಿ, 2 ಅಥವಾ ಅನೇಕ ಸ್ವತಂತ್ರ ವಾಕ್ಯಗಳು ನೋಡಿ ಒಟ್ಟಾಗಿ ಸೇರಿ ಪೂರ್ಣ ಅರ್ಥವನ್ನು ನೀಡುವ ವಾಕ್ಯಕ್ಕೆ ಸಂಯೋಜಿತ ವಾಕ್ಯ ಎನ್ನುವರು. 2 ಅಥವಾ ಅನೇಕ ವಾಕ್ಯಗಳು ಸೇರ್ತವೆ ಇದರಲ್ಲಿ, ಸಂಯೋಜಿತ ವಾಕ್ಯ ಎನ್ನುವರು, ಓಕೆನಾ? ಉದಾಹರಣೆ ನೋಡಿ, ರಮೇಶ್ ಶಾಲೆಗೆ ಬಂದನು. ಒಂದು ವಾಕ್ಯ ಆಯ್ತಲ್ಲ. ಆದರೆ ಇಲ್ಲಿ ಓದಲಿಲ್ಲ. ನೋಡಿ, ಇಲ್ಲಿ 2 ವಾಕ್ಯ ಸೇರಿತು. ಅದರ್ಥ ಆದರೆ. ನೆಕ್ಸ್ಟ್ ಬಂದ್ಬಿಟ್ಟು ಕೆಲವರು ಕುಡಿದು ಓಕೆನಾ? ಕುಡಿದು ಗಳಿಸುತ್ತಾರೆ. ಗಳಿಸುತ್ತಾರೆ, ಆದರೆ ಗಳಿಸುವುದರಲ್ಲಿ ಸ್ವಲ್ಪವೂ ಉಳಿಯುವುದಿಲ್ಲ. ನೋಡಿ, ಇಲ್ಲಿ ಬಂದಿದೆ ಆದರೆ, ಓಕೆನಾ? ಉಳಿಯುವುದಿಲ್ಲ. ಇನ್ನೊಂದು ಬಂದುಬಿಟ್ಟು ಏನು, ನಾನು ಅಡುಗೆ ಮಾಡುವೆನು, ಆದರೆ ತಿನ್ನೋದಕ್ಕೆ ಆಗಲಿಲ್ಲ, ಓಕೆನಾ? ಆ ಥರ. ನೆಕ್ಸ್ಟ್ ಬಂದುಬಿಟ್ಟು 3ನೇ ವಾಕ್ಯ ಮಿಶ್ರವಾಕ್ಯ ಅಂದರೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದನ್ನು
ಮಿಶ್ರವಾಕ್ಯ ಎನ್ನುವರು. ಮಿಶ್ರವಾಕ್ಯ ಎನ್ನುವರು. ಓಕೆನಾ? ಉದಾಹರಣೆ ನೋಡಿ. ನಮ್ಮ ಗ್ರಾಮಕ್ಕೆ ಬಸ್ಸು ಬರುವುದೆಂದು ತಿಳಿದು ಜನರು ಸಂತಸಪಟ್ಟರು. ಇಲ್ಲಿ ನೋಡಿ, ಒಂದೇ ವಾಕ್ಯಕ್ಕೆ ಪ್ರಧಾನ ಕೊಟ್ಟಿದೆ. ಇದರಲ್ಲಿ ಅನೇಕ ವಾಕ್ಯಗಳು ಸೇರಿಕೊಂಡು ನಮ್ಮ ಗ್ರಾಮಕ್ಕೆ ಬಸ್ಸು ಬರುವುದು ಆ ಥರ ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ಮಕ್ಕಳು ಶಾಲೆಗೆ ತುಂಬ ಸಂತೋಷದಿಂದ ಕುಣಿದಾಡುತ್ತಾ ಬರುತ್ತಾರೆ. ಈ ಥರ ನೋಡಿ, ಮಕ್ಕಳು ಶಾಲೆಗೆ ಬಂದರು ಅಂದರೆ ಅದೊಂದು ವಾಕ್ಯ ಇರುತ್ತೆ. ಅದರ ಜೊತೆಗೆ ಅನೇಕ ವಾಕ್ಯಗಳು ಅದಕ್ಕೆ ಪ್ರಾಧಾನ್ಯತೆ ಕೊಟ್ಟು ಬರುವುದು. ಓಕೆನಾ?